ಟೀಸರಲ್ಲಿ ಈಗ ಒಂದು ಶೈಲಿಯನ್ನು ಬಳಸ್ಕೊಂಡಿದ್ವಿ, ಹಳೆ ಹಾಡನ್ನು ರಿಮಿಕ್ಸ್ ಮಾಡಿಕೊಂಡು ಅಂತದ್ದು. ಹೌದು. ನಾವು ಕಳೆದ ವರ್ಷ ದುರಂಧರಲ್ಲಿ ಈ ರೀತಿಯ ಒಂದು ಎಕ್ಸ್ಪೆರಿಮೆಂಟ್ ಅನ್ನು ನೋಡಿದ್ವಿ. ಹೌದು. ಇಡೀ ಸಿನಿಮಾದಲ್ಲಿ ಈ ರೀತಿ ಹಾಡುಗಳು ಕ್ಯಾರಿ ಆಗ್ತವೆ ಆಕ್ಷನ್ ಸೀಕ್ವೆನ್ಸ್ಗೆ, ಅಥವಾ ಇದು ಟೀಸರ್ಗೆ ಮಾತ್ರ ಸೀಮಿತ ಆಗಿರುತ್ತಾ? ಸರ್, ನಿಮ್ಮ ಪ್ರಶ್ನೆ ಬ್ಯೂಟಿಫುಲ್ ಪ್ರಶ್ನೆ. ನಾನು ಆಗಲೇ ನಿಮಗೆ ಬಹಳ ಸೂಕ್ಷ್ಮವಾಗಿ ಒಂದು ಮಾತು ಹೇಳಿದೆ. ನಾನು 3-4 ವರ್ಷದಿಂದ ಈ ಪಿಕ್ಚರ್ 3 ವರ್ಷದಿಂದ ಆಲ್ರೆಡಿ 4 ವರ್ಷ 3-4 ಇಯರ್ಸಿಂದ ಮಾತಾಡ್ತಾ ಇದ್ದೀನಿ. ಈ ಕಾನ್ಸೆಪ್ಟ್ನ ಆಗ್ಲಿಂದನೇ ಡಿಸ್ಕಸ್ ಮಾಡ್ತಾ ಇದ್ರು. ನಮಗೆ ದುರಂಧರಲ್ಲಿ ಬಂದ್ಬಿಡ್ತು. ಈಗ ಐ ಹ್ಯಾವ್ ಟು ಅಕ್ಸೆಪ್ಟ್ ದಟ್ ದುರಂಧರಲ್ಲಿ ಬಂದಿದೆ, ಸೊ ಹಾಗೆ ಹೀಗೆ ಅಂತ ನಿಮ್ಮ ಕ್ವೆಶನ್ ನಾನು ತಗೋಬೇಕು. ಬಟ್ ನಿಮ್ಮ ಪ್ರಶ್ನೆಗೆ ಈ ಸಾಂಗ್ ಯಾವ ಪಿಕ್ಚರ್ದು ಗೊತ್ತಾ ನಿಮಗೆ? ಗೊತ್ತಾಯ್ತಾ? ಈಗ ಈ ಪಿಕ್ಚರ್ ಹಳೆ ಸಾಂಗ್ ಬಂತಲ್ಲ, ವಿಷ್ಣುವರ್ಧನ್ ಅವ್ರದ್ದು ಅಂತ ಅನ್ಕೊಂಡು. ನಿಮಗೆ ಬೇರೆಯವ್ರಿಗೆ ಎನಿ ಗೆಸ್ಸಸ್? ಅಥವಾ ಐ ಜಸ್ಟ್ ವಾಂಟ್ ಟು ನೋ, ಕ್ಯೂರಿಯಸ್. ಬೆಲ್ ಬಾಟಮ್. ಏತಕ್ಕೆ ಈ ಬಿಗುಮಾನ ಬೊಗಸ ಏನು? ಏತಕ್ಕೆ ಈ ಬಿಗುಮಾ ಯಾವ ಥರ ಇದೆ? ಹಳೆ. ಹೌದಾ? ಸರಿ, ನಿಮ್ಮ ಗೆಸ್ಸು, ಇದು ನಿಮ್ಮ ಗೆಸ್ಸು. ಕರೆಕ್ಟ್. ವಿಷ್ಣುವರ್ಧನ್ ಅವ್ರದಲ್ಲಿ ಒಂದು ಹಾಡಿದ್ದಂಗಿತ್ತು. ದಿಸ್ ಇಸ್ ವಾಟ್ ಐ ವಾಂಟ್ ಟು ಸೇ. ದಿಸ್ ಇಸ್ ಆರ್ ಫಸ್ಟ್ ಅಚೀವ್ಮೆಂಟ್. ನಮ್ಮ ಚರಣ್ ರಾಜ್ ಅವರು ಈಸ್ ಅ ಮ್ಯೂಸಿಕಲಿ ಮ್ಯಾಜಿಕಲ್ ವಂಡರ್ ನನ್ನ ಪ್ರಕಾರ. ಆಸ್ ಅ ಟೆಕ್ನಿಷಿಯನ್ ನಮ್ಮ ಜೊತೆ, ದಟ್ ಇಸ್ ವಾಟ್ ಐ ಆಮ್ ಟೆಲಿಂಗ್. ಖುಷಿ ಆಗುತ್ತೆ. ಇದನ್ನು ನಾವೇ ಕ್ರಿಯೇಟ್ ಮಾಡಿರೋದು ಸರ್ ಈ ಪಿಕ್ಚರ್ಗೆ. ದ ಫೀಲ್ ಇಸ್ ಬೇಸಿಕಲಿ, ಆಸ್ ಐ ಸೆಡ್, ಇಟ್ ಹ್ಯಾಸ್ ಅ ವಿಂಟೇಜ್ ಟಚ್ ಇನ್ ಪರಾಕ್. ಪರಾಕ್ ಹ್ಯಾಸ್ ಅ ವಿಂಟೇಜ್ ಟಚ್. ದಟ್ ಇಸ್ ಸಮಥಿಂಗ್ ವಿಚ್ ಲಿಟಲ್ ಅನ್ಯೂಶುವಲ್. ಈಗ ಅದನ್ನು ಎಲ್ಲ ಕಡೆ ಯಾವಾಗಲೂ ನೋಡೋಕ್ಕಾಗಲ್ಲ, ನಮಗೂ ಯಾವಾಗಲೂ ಒಂದು ಸಿನಿಮಾ ಮಾಡೋಕ್ಕಾಗಲ್ಲ. ಬಹುಶಃ ಈ ಪಿಕ್ಚರಲ್ಲಿ ನನಗೆ ಸಿಕ್ಕಿರೋ ಒಂದು ಅವಕಾಶ ಅದು. ಅದನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೀವಿ. ನಿಮಗೆ ಇಷ್ಟ ಆಯಿತು ಸರ್ ಸಾಂಗ್ ಅದು? ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಮೋಸ್ಟ್ ಆಫ್ ದ ಬಾಯ್ಸ್ಗೆ ಯಾರ ಹತ್ರನಾರು ಹೇಳೋಕ್ಕೆ ಭಾಳ ಚೆನ್ನಾಗಿರುತ್ತೆ.